Next to 15. Which type of research method is employed if a company marketer has to design its advertising and sales promotion campaign for high-end watches that would require a holistic profile of the population which buys high-end and luxury product. ಸೊ ಡಿಸ್ಕ್ರಿಪ್ಟಿವ್ ಮೆಥಡ್ ಆಗುತ್ತೆ. ಇದರಲ್ಲಿ ಇಂಟರ್ವ್ಯೂ ಮೆಥಡ್ ಅಲ್ಲ, ಎಕ್ಸ್ಪೆರಿಮೆಂಟಲ್ ಮೆಥಡ್ ಅಲ್ಲ, ಅಬ್ಸರ್ವೇಷನ್ ಮೆಥಡ್ ಅಲ್ಲ, ಅದು ಡಿಸ್ಕ್ರಿಪ್ಟಿವ್ ಮೆಥಡ್ ಆಗಿರುತ್ತೆ. ನೆಕ್ಸ್ಟ್ ಪ್ಯಾಸೇಜ್ 16 to 20 ಕ್ವಶನ್ಸ್ ಪ್ಯಾಸೇಜ್ಗೆ ಸಂಬಂಧಪಟ್ಟಿದ್ದು. ಹೌ ಡು ಬುಕ್ಸ್ ಹೆಲ್ಪ್ ಇನ್ ದ ಪ್ರೋಗ್ರೆಸ್ ಆಫ್ ಸಿವಿಲೈಸೇಷನ್ ಅಂತ ಇದೆ. ಸೊ ಬೇಸ್ಡ್ ಆನ್ ಅರ್ಲಿಯರ್ ಬುಕ್ಸ್ ನ್ಯೂ ನಾಲೆಡ್ಜ್ ಈಸ್ ಒಬ್ಟೈನ್ಡ್. ನನ್ನ ಪ್ರಕಾರ ಇದು ಸರಿಯಾದ ಆನ್ಸರ್ ಆಗಿದೆ. ವಾಟ್ ಇಸ್ ದ ಹೈ ಕ್ವಾಲಿಟಿ ಆಫ್ ಬುಕ್ಸ್ ಪ್ರೊಡ್ಯೂಸ್ಡ್ ಬೈ ಎ ಕಂಟ್ರಿ ಇಂಡಿಕೇಟ್. ಇದು ಏನು ಇಂಡಿಕೇಟ್ ಮಾಡುತ್ತೆ? ಇಟ್ ಹ್ಯಾಸ್ ಎ ಪ್ರೋಗ್ರೆಸಿವ್ ಸಿವಿಲೈಸೇಷನ್. ನನ್ನ ಪ್ರಕಾರ ಆಪ್ಷನ್ ನಂಬರ್ 2 ಕರೆಕ್ಟ್ ಆಗಿದೆ. ವೈ ಆರ್ ಬುಕ್ಸ್ ಅಕಾರ್ಡಿಂಗ್ ಟು ದ ಪ್ಯಾಸೇಜ್ ಕಾಲ್ಡ್ ನೆವರ್ ಫೇಲಿಂಗ್ ಫ್ರೆಂಡ್ಸ್. ಪ್ಯಾಸೇಜಲ್ಲಿ ಮೆನ್ಷನ್ ಆಗಿದೆ ಈ ಆಪ್ಷನ್ ನಂಬರ್ 1 ಬುಕ್ಸ್ ಡು ನಾಟ್ ಬಿಟ್ರೇ ಇಂಡಿವಿಜುವಲ್ ಅಂತ ಮೆನ್ಷನ್ ಆಗಿದೆ. ಸೊ ಆಪ್ಷನ್ ನಂಬರ್ 1 ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಬೀನ್ ಡಿಸ್ಕ್ರೈಬ್ಡ್ ಆಸ್ ಎ ಸೈನ್ ಆಫ್ ಗುಡ್ ಲಕ್? ಎ ಪ್ಯಾಷನ್ ಫಾರ್ ಬುಕ್. ಇದು ಕೂಡ ಪ್ಯಾಸೇಜಲ್ಲಿ ಮೆನ್ಷನ್ ಆಗಿದೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಆಥರ್ಸ್ ವ್ಯೂ ಅಬೌಟ್ ದ ನಾಲೆಡ್ಜ್ ಆ್ಯಂಡ್ ಪ್ಲೆಷರ್ ಡಿರೈವ್ಡ್ ಫ್ರಮ್ ಬುಕ್? ಈ ಪ್ಯಾಸೇಜ್ನಲ್ಲಿ ನಾಲೆಡ್ಜ್ ಮತ್ತು ಬುಕ್ ಎರಡೂ ಕೂಡ, ನಾಲೆಡ್ಜ್ ಮತ್ತು ಪ್ಲೆಷರ್ ಎರಡೂ ಕೂಡ ನಮಗೆ ಬುಕ್ಕಿಂದ ಸಿಗುತ್ತೆ ಅಂತ ಮೆನ್ಷನ್ ಆಗಿದೆ. ಸೊ ವಿ ಗೆಟ್ ನಾಲೆಡ್ಜ್ ಆ್ಯಂಡ್ ಪ್ಲೆಷರ್ ಇನ್ ಈಕ್ವಲ್ measure. ಸೊ ಆಪ್ಷನ್ ನಂಬರ್ 4 ಇಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಟರ್ಮ್ ಡಿಸ್ಕ್ರೈಬ್ಸ್ ದ ಕಮ್ಯುನಿಕೇಷನ್ ಬಿಟ್ವೀನ್ ಟೂ ಪೀಪಲ್ ದಟ್ ಇನ್ವಾಲ್ವ್ ಸೆಂಡಿಂಗ್ ಆ್ಯಂಡ್ ರಿಸೀವಿಂಗ್ ಮೆಸೇಜ್? ಟೂ ಅಂದರೆ ಡೈ, ಸೊ ಡಯಾಡಿಕ್. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಕಾಮನ್ ಕ್ಲಾಸಿಫಿಕೇಷನ್ ಆಫ್ ಕಮ್ಯುನಿಕೇಷನ್? ಆಪ್ಟಿಕ್ಸ್ ಅಂತ ಇದೆ. ಆಪ್ಟಿಕ್ಸ್ ಈಸ್ ಸಮಥಿಂಗ್ ರಿಲೇಟೆಡ್ ಟು ಲೈಟ್ ಅಂತ ಹೇಳ್ಬೋದು. ಎಪಿಸ್ಟಮಿಕ್ಸ್ ಅಂತ ಇದೆ ಇಟ್ ಈಸ್ ರಿಲೇಟೆಡ್ ಟು ನಾಲೆಡ್ಜ್. ನೆಕ್ಸ್ಟ್ ಕೈನೆಸಿಕ್, ಇದು ನಾನ್ ವರ್ಬಲ್ ಕಮ್ಯುನಿಕೇಷನ್ ವಿಚ್ ಇನ್ಕ್ಲೂಡ್ಸ್ ಬಾಡಿ ಲ್ಯಾಂಗ್ವೇಜ್, ಇದೆಲ್ಲ ನಾವು ಕೈನೆಸಿಕ್ ಅಂತ ಹೇಳ್ತೀವಿ. ಓಕಲಿಕ್ಸ್ ಅಂದರೆ ವರ್ಬಲ್ ಕಮ್ಯುನಿಕೇಷನ್. ಹ್ಯಾಪ್ಟಿಕ್ಸ್ ಅಂದರೆ ಕಮ್ಯುನಿಕೇಷನ್ ಥ್ರೂ ಟಚ್ ಅಥವಾ ಮೋಷನ್, ನಾವು ಹ್ಯಾಪ್ಟಿಕ್ಸ್ ಅಂತ ಹೇಳ್ತೀವಿ. ಟೋಟಲಿ ಆಪ್ಷನ್ 3 ಸಿ ಡಿ ಇ ಈ ಮೂರು ಕೂಡ ಕಮ್ಯುನಿಕೇಷನ್ಗೆ ರಿಲೇಟ್ ಆಗಿದೆ. ಇನ್ನು ಸೊ ಸಿ ಡಿ ಇ ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಬಿಲಾಂಗ್ಸ್ ಟು ದ ಫೀಲ್ಡ್ ಆಫ್ ಪ್ರಾಕ್ಸಿಮಿಕ್ಸ್? ಪ್ರಾಕ್ಸಿಮಿಕ್ಸ್ ಅಂದರೆ ಏನಂದರೆ, ಪ್ರಾಕ್ಸಿಮಿಕ್ಸ್ ಡೀಲ್ಸ್ ವಿತ್ ದ ಅಮೌಂಟ್ ಆಫ್ ಸ್ಪೇಸ್ ದ ಪರ್ಸನ್ ಫೀಲ್ಸ್ ಇಟ್ಸ್ ನೆಸೆಸರಿ. ಸೊ ಫೇಶಿಯಲ್ ಎಕ್ಸ್ಪ್ರೆಷನ್ ರಿಲೇಟೆಡ್ ಆಗಲ್ಲ ಪ್ರಾಕ್ಸಿಮಿಕ್ಸಲ್ಲಿ. ಕ್ರೌಡಿಂಗ್, ಎಷ್ಟು ಜನ, ಟೆರಿಟೋರಿಯಲಿಟಿ, ನೆಕ್ಸ್ಟ್ ಪರ್ಸ್ನಲ್ ಸ್ಪೇಸ್, ಆಲ್ 3 ಈ ಮೂರು ಕೂಡ ಪ್ರಾಕ್ಸಿಮಿಕ್ಸಿಗೆ ಬಿಲಾಂಗ್ ಆಗುತ್ತೆ. ಸೊ ಬಿ ಸಿ ಡಿ ಆಪ್ಷನ್ 2 ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 24. ವಾಟ್ ಆರ್ ದ ರಿಲೆವೆಂಟ್ ಸ್ಟ್ರಾಟಜೀಸ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಇನ್ ದ ಕ್ಲಾಸ್ ರೂಮ್ ಅಂತ ಇದೆ. ಫಸ್ಟ್, ಅಂಡರ್ಸ್ಟ್ಯಾಂಡಿಂಗ್ ದ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಆಫ್ ದಿ ಸ್ಟೂಡೆಂಟ್, ಇದು ಕೂಡ ಹೆಲ್ಪ್ ಮಾಡುತ್ತೆ ಎಫೆಕ್ಟಿವ್ ಕಮ್ಯುನಿಕೇಷನ್ಗೆ. ಕ್ಲಾರಿಟಿ ಇನ್ ದ ಸ್ಪೀಚ್, ಇದು ಕೂಡ ಹೆಲ್ಪ್ ಮಾಡುತ್ತೆ ಎಫೆಕ್ಟಿವ್ ಕಮ್ಯುನಿಕೇಷನ್ಗೆ. ನೆಕ್ಸ್ಟ್, ಫೋಕಸ್ಡ್ ಲಿಸನಿಂಗ್ ಆನ್ ಬೋತ್ ಸೈಡ್, ಟೀಚರ್ ಮತ್ತು ಸ್ಟೂಡೆಂಟ್ಸ್. ಸೊ ಫಸ್ಟ್ 3 ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ಆಪ್ಷನ್ ನಂಬರ್ 1. ನೆಕ್ಸ್ಟ್, ಮ್ಯಾಚ್ ದ ಫಾಲೋಯಿಂಗ್. ನಾನ್ ಲಿಸನರ್ ಅಂದರೆ ರಿಸೀವ್ಸ್ ಇನ್ಫಾರ್ಮೇಷನ್ ಬಟ್ ವಿದೌಟ್ ಪ್ರೊಸೆಸಿಂಗ್ ದ ಸಿಗ್ನಿಫಿಕೆನ್ಸ್ ಇನ್ ದ ಕಾಂಟೆಕ್ಸ್ಟ್ ಆಫ್ ದ ಕಮ್ಯುನಿಕೇಷನ್. ಇದು ಫಸ್ಟ್ ಒನ್. ಇದ್ರದ್ದು ಆಪೋಸಿಟ್, ನಾನ್ ಲಿಸನರ್ಗೆ ಆಪೋಸಿಟು ಆ್ಯಕ್ಟಿವ್ ಲಿಸನರ್. ಆ್ಯಕ್ಟಿವ್ ಲಿಸನರ್ಸ್ ಅಂದರೆ ಲುಕ್ಸ್ ಇನ್ ಟು ದ ರಿಲೆವೆನ್ಸ್ ಆಫ್ ದ ಇನ್ಫಾರ್ಮೇಷನ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ಸ್ ಇಂಪ್ಲಿಕೇಶನ್. ಸೊ ಫೋರ್ತ್ ಒನ್ ಇದು ಸರಿ ಹೋಗುತ್ತೆ. ಸೊ ಆಪ್ಷನ್ ನಂಬರ್ 2 ಇದಕ್ಕೆ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ರೀಸನಿಂಗ್ ಬಗ್ಗೆ. ಸೊ ವಾಟ್ ಕಮ್ಸ್ ನೆಕ್ಸ್ಟ್ ಇನ್ ದ ಫಾಲೋಯಿಂಗ್ ಸೀರೀಸ್? ಸೊ ABCD,
ಇಲ್ಲಿ ನೋಡಿ, ಫಸ್ಟ್ ಒನ್ ಝೆಡ್, ನೆಕ್ಸ್ಟ್ ಡಬ್ಲ್ಯೂ. ಝೆಡ್ ಇಂದ ಡಬ್ಲ್ಯೂಗೆ 2 ಲೆಟರ್ಸ್ ಗ್ಯಾಪ್ ಇದೆ. ನೆಕ್ಸ್ಟ್ ಡಬ್ಲ್ಯೂ ಟು ಟಿ, ಡಬ್ಲ್ಯೂ ಇಂದ ಟಿಗೆ ಎಗೈನ್ 2 ಲೆಟರ್ಸ್ ಗ್ಯಾಪ್ ಇದೆ. ನೆಕ್ಸ್ಟ್ ಟಿ, ಫಸ್ಟ್ ಲೆಟರ್ ಇಲ್ಲಿ ಟಿ ಇದೆ, ಇಲ್ಲಿ ಫಸ್ಟ್ ಲೆಟರ್ ಕ್ಯೂ ಇದೆ. ಟಿ ಇಂದ ಕ್ಯೂಗೆ ಎಗೈನ್ 2 ಲೆಟರ್ಸ್ ಗ್ಯಾಪ್ ಇದೆ. ಸೊ ಕ್ಯೂ ಇಂದ ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಿ 2 ಲೆಟರ್ಸ್ ಗ್ಯಾಪ್ ಆದರೆ ಎನ್ ಇರುತ್ತೆ. ಸೊ ಎನ್. ನೆಕ್ಸ್ಟ್ ಫಸ್ಟ್ ಲೆಟರ್ ನಮಗೆ ಸಿಕ್ತು. ನೆಕ್ಸ್ಟ್ ಸೆಕೆಂಡ್ ಲೆಟರ್ ಚೆಕ್ ಮಾಡಿರಿ. ಬಿ, ಡಿ, ಜಿ, ಕೆ ಇದೆ. ಸೊ ಬಿ, ಡಿ, ಜಿ, ಕೆ. ಬಿ ಇಂದ ಡಿಗೆ 1 ಗ್ಯಾಪ್ ಇದೆ. ನೆಕ್ಸ್ಟ್ ಡಿ ಇಂದ ಜಿಗೆ 2 ಗ್ಯಾಪ್ ಇದೆ. ನೆಕ್ಸ್ಟ್ ಜಿ ಇಂದ ಕೆಗೆ 3 ಗ್ಯಾಪ್ ಇದೆ. ಸೊ ನೆಕ್ಸ್ಟ್ ನಮಗೆ 4 ಗ್ಯಾಪ್ಸ್ ಬರಬೇಕು. ಕೆ ಇಂದ 4 ಗ್ಯಾಪ್ ಆದರೆ 1 2 3 4 ಗ್ಯಾಪ್ ಆದರೆ, ಸೊ ನೆಕ್ಸ್ಟ್ ನಮಗೆ ಪಿ ಬರಬೇಕು. ಸೊ ಸೆಕೆಂಡ್ ಲೆಟರ್ ಏನಾಗುತ್ತೆ? ಪಿ. ಸೊ ಎನ್ ಪಿ ಇರೋದಿದೆ ಆಪ್ಷನ್ನು. ಸೊ ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇನ್ ಎ ಸರ್ಟನ್ ಲ್ಯಾಂಗ್ವೇಜ್, ಕಾಫಿ, COFFE, coffee is written as 3 1 5 6 6 5 5. ಸೊ ಟೀನ ಏನಂತ ಬರೀತಾರೆ? ಟಿ ಕ್ಯಾನ್ ಬಿ ರಿಟರ್ನ್ ಆ್ಯಸ್, ಇಲ್ಲಿ ನೋಡಿರಿ, ಸಿಗೆ 3 ಇದೆ. ಸೊ ಸಿ ಆಲ್ಫಾಬೆಟಿಕಲ್ ಆರ್ಡರ್ನಲ್ಲಿ 3rd ಪ್ಲೇಸ್. ಓದು ಪ್ಲೇಸ್ 15, ಸೊ 15 ಇದೆ. ಎಫ್ ಪ್ಲೇಸ್ 6, ಈದು ಪ್ಲೇಸು 5. ಸೊ ಎಫ್ಗೆ 6 6, ಇಗೆ 5 5. ಸೊ ಅದೇ ಥರ ಟೀದು ಪ್ಲೇಸ್ ಏನು? ಟಿ ಪ್ಲೇಸ್ 20. ಈ ಪ್ಲೇಸ್ ಏನು? ಈ ಪ್ಲೇಸ್ 5th ಪ್ಲೇಸ್ನಲ್ಲಿದೆ. ಸೊ 5. ಎ ಪ್ಲೇಸ್ 1, 2 0 5 1. ಸೊ ಆಪ್ಷನ್ ನಂಬರ್ 3 ಕರೆಕ್ಟ್ ಆಯಿತು ಇಲ್ಲಿ.